ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಅಧ್ಯಯನದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ಸೆಷನ್ನಲ್ಲಿ ನಾನು ನಿಮಗೆ 19/1/2026ರಿಂದ 24/1/2026ರವರೆಗಿನ 100 ಪ್ರಚಲಿತ ವಿದ್ಯಮಾನದ ಪ್ರಶ್ನೋತ್ತರಗಳು ಜೊತೆಗೆ ಸಾಮಾನ್ಯ ಅಧ್ಯಯನದ ಪ್ರಶ್ನೋತ್ತರಗಳನ್ನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನಾನು ಡೇಟ್ ವೈಸ್ ಸಪ್ರೇಟ್ ಮಾಡಿಲ್ಲ, ಸೀರಿಯಲ್ ವೈಸ್ ನಿಮಗೆ 100 ಪ್ರಶ್ನೋತ್ತರಗಳನ್ನು ಸಿದ್ಧಪಡಿಸಿದ್ದೀನಿ. ಮೊದಲನೇದಾಗಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ. ಓಕೆ, ಸೊ ಇಲ್ಲಿ ಮೊದಲನೆಯ ಪ್ರಶ್ನೆ, ಜನವರಿ 2026ರಲ್ಲಿ ನಿವೃತ್ತಿ ಘೋಷಿಸಿದ ನಾಸಾದ ಭಾರತೀಯ ಮೂಲದ ಗಗನಯಾತ್ರಿ ಯಾರು ಅಂತ ಪ್ರಶ್ನೆಯಾಗಿದೆ. ಇಲ್ಲಿ ನಿಮಗೆ ನೇರವಾಗಿ ಉತ್ತರವನ್ನು ತಿಳಿಸಿ ಅದರ ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಬಹು ಆಯ್ಕೆ ಇಟ್ಟಿಲ್ಲ, ಬೇರೆ ಆಪ್ಷನ್ಸ್ಗಳಿಲ್ಲ, ನೇರವಾಗಿ ಉತ್ತರ ಇದೆ. ಇದಕ್ಕೆ ಸರಿಯಾದ ಉತ್ತರ ಸುನೀತಾ ವಿಲಿಯಮ್ಸ್. ಓಕೆ, ಇವರು ಭಾರತೀಯ ಮೂಲದ ಗಗನಯಾತ್ರಿ ಆಗಿರ್ತಾರೆ. ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಅವರು ನಾಸಾದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಅನುಭವಿ ಗಗನಯಾತ್ರಿಯಾಗಿದ್ದಾರೆ. ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶದ ನಿಲ್ದಾಣದ ಕಮಾಂಡರ್ ಆಗಿಯೂ ಕಾರ್ಯನಿರ್ವಹಿಸಿದ್ದರು. ಓಕೆ, ಇವರು ಜನವರಿ 2026ರಲ್ಲಿ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇನ್ನು ಎರಡನೆಯ ಪ್ರಶ್ನೆ, ಈ ಪ್ರಶ್ನೆಯನ್ನು ನಿಮಗೆ ಕೇಳಿದ್ದೆ ಕಳೆದ ಸೆಷನ್ನಲ್ಲಿ, ಸೊ ಅದಕ್ಕೆ ಉತ್ತರವನ್ನು ನೋಡೋಣ. 2026ರ ಗಣರಾಜ್ಯೋತ್ಸವ ಪರೇಡ್ನ ವಿಷಯ ಅಥವಾ ಥೀಮ್ ಏನಾಗಿತ್ತು ಅಂತ ಅಂದರೆ 150 ವರ್ಷಗಳ ವಂದೇ ಮಾತರಂ. ಓಕೆ, ಬಂಕಿಮ್ ಚಂದ್ರ ಚಟರ್ಜಿ ಅವರು ವಂದೇ ಮಾತರಂ ಗೀತೆಯನ್ನು ರಚಿಸಿ 2026ಕ್ಕೆ 150 ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ಈ ಥೀಮ್ ಆಯ್ಕೆ ಮಾಡಲಾಗಿದೆ. ಓಕೆನಾ. ಸೊ ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ಅಧ್ಯಕ್ಷರು ಭಾರತದ ಪ್ರಧಾನಿಯನ್ನು ಗಾಜಾ ಶಾಂತಿ ಮಂಡಳಿಗೆ ಆಹ್ವಾನಿಸಿದರು ಅಂತ ಅಂದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಈ ಗಾಜಾ ಶಾಂತಿ ಮಂಡಳಿಗೆ ಆಹ್ವಾನಿಸಿದರು. ಇಸ್ರೇಲ್ ಪ್ಯಾಲೆಸ್ತೀನ್ ಸಂಘರ್ಷ ನಿವಾರಣೆಗೆ ಅಮೆರಿಕ ಮುಂದಾಳತ್ವದಲ್ಲಿ ರಚಿಸಲಾದ ಹೊಸ ಸಮಿತಿ ಇದು. ಭಾರತದ ಶಾಂತಿಪ್ರಿಯ ನಿಲುವಿನಿಂದಾಗಿ ಈ ಆಹ್ವಾನವನ್ನು ನೀಡಲಾಗಿದೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಜನವರಿ 19, 2026ರಂದು ಭಾರತಕ್ಕೆ ಭೇಟಿ ನೀಡಿದ UAE ಅಧ್ಯಕ್ಷರು ಯಾರು? ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್. ಓಕೆ, ಸೊ ವಿವರಣೆ, ಭಾರತ ಮತ್ತು UAE ಯುನೈಟೆಡ್ ಅರಬ್ ಸ್ಟೇಟ್ಸ್ ಅಂತ ಏನು ಹೇಳ್ತೀವಿ, ಸೊ UAE ನಡುವೆ ಇಂಧನ ಹೂಡಿಕೆ ಮತ್ತು ಆಹಾರ ಭದ್ರತೆ ಕುರಿತ ದ್ವಿಪಕ್ಷೀಯ ಒಪ್ಪಂದಗಳಿಗಾಗಿ ಈ ಭೇಟಿ ಮಹತ್ವದ್ದಾಗಿದೆ. ಇನ್ನು ನೆಕ್ಸ್ಟ್ ಐದನೆಯ ಪ್ರಶ್ನೆ, ಭಾರತೀಯ ಜನತಾ ಪಕ್ಷದ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡರು ಅಂತ ಅಂದರೆ ನಿತಿನ್ ನಬೀನ್. ಬಿಹಾರ ಮೂಲದ ಇವರು ಯುವ ನಾಯಕರಾಗಿದ್ದು ಪಕ್ಷದ ಸಂಘಟನಾತ್ಮಕ ಬದಲಾವಣೆಯ ಭಾಗವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಶ್ನೆ ಇದೆ, ನಿತಿನ್ ನಬೀನ್ ಅವರು ಯಾರ ಸ್ಥಾನವನ್ನು ತುಂಬಿದರು ಅಂತ ಅಂದರೆ JP ನಡ್ಡಾ. ಓಕೆ, JP ನಡ್ಡಾ ಅವರ ಸ್ಥಾನವನ್ನು ತುಂಬಿಸಿದ್ದಾರೆ. JP ನಡ್ಡಾ ಅವರ ಅಧಿಕಾರಾವಧಿ ಮುಕ್ತಾಯಗೊಂಡಿದ್ದರಿಂದ ಹೊಸ ಅಧ್ಯಕ್ಷರ ಆಯ್ಕೆ ನಡೆದಿದೆ. ಹಾಗಾಗಿ ಈ ಒಂದು ಜಾಗಕ್ಕೆ ನಿತಿನ್ ನಬೀನ್ ಅವರು ನೇಮಕವಾಗಿದ್ದಾರೆ. ನೆಕ್ಸ್ಟ್ ಏಳನೆಯ ಪ್ರಶ್ನೆ, ಭಾರತದ 92ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದವರು ಯಾರು? ಆರ್ಯನ್ ವಾರ್ಷ್ನೇ. 16 ವರ್ಷದ ದೆಹಲಿ ಮೂಲದ ಈ ಬಾಲಕ ಇತ್ತೀಚೆಗೆ ಅಗತ್ಯವಿರುವ ELO ರೇಟಿಂಗ್ ದಾಟುವ ಮೂಲಕ 92ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಓಕೆ, ಸೊ ಹೆಸರನ್ನು ನೆನ್ಪಿಟ್ಕೊಳ್ಳಿ. ಭಾರತದ 92ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಹೊರಹೊಮ್ಮಿದವರು ಆರ್ಯನ್ ವಾರ್ಷ್ನೇ. ನೆಕ್ಸ್ಟ್ ಎಂಟನೆಯ ಪ್ರಶ್ನೆ, ಭಾರತದ ಮೊದಲ ಗ್ರೀನ್ ಅಮೋನಿಯಾ ಕಾಂಪ್ಲೆಕ್ಸ್ ಎಲ್ಲಿ ಸ್ಥಾಪನೆಯಾಗಲಿದೆ ಅಂತ ಅಂದರೆ ಆಂಧ್ರ ಪ್ರದೇಶದ ಕಾಕಿನಾಡ್ನಲ್ಲಿ ಗ್ರೀನ್ ಅಮೋನಿಯಾ ಕಾಂಪ್ಲೆಕ್ಸ್ ಸ್ಥಾಪನೆಯಾಗಲಿದೆ. ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಅಡಿಯಲ್ಲಿ ರಸಗೊಬ್ಬರ ತಯಾರಿಕೆಗೆ ಪರಿಸರ ಸ್ನೇಹಿ ಅಮೋನಿಯಾ ಉತ್ಪಾದಿಸಲು ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಲಾಗ್ತಿದೆ. ಓಕೆ, ಗ್ರೀನ್ ಅಮೋನಿಯಾ ಕಾಂಪ್ಲೆಕ್ಸ್ ಎಲ್ಲಿ ಸ್ಥಾಪನೆಯಾಗಲಿದೆ ಅಂದರೆ ಆಂಧ್ರ ಪ್ರದೇಶದ ಕಾಕಿನಾಡ್ ಎಂಬಲ್ಲಿ ಸ್ಥಾಪನೆಯಾಗಲಿದೆ. ಇನ್ನು 9ನೆಯ ಪ್ರಶ್ನೆ, 86ನೇ ಅಖಿಲ ಭಾರತ ಪ್ರಿಸೈಡಿಂಗ್ ಆಫೀಸರ್ಸ್ ಸಮ್ಮೇಳನ ಎಲ್ಲಿ ನಡೆಯಿತು ಅಂದರೆ ಲಕ್ನೋದಲ್ಲಿ ನಡೆಯಿತು. ವಿವರಣೆ,
ಇದು ವಿಧಾನಸಭೆ ಮತ್ತು ಲೋಕಸಭೆಯ ಸಭಾಪತಿಗಳು ಅಥವಾ ಸ್ಪೀಕರ್ಗಳ ಸಮ್ಮೇಳನವಾಗಿದ್ದು ಸಂಸದೀಯ ವ್ಯವಹಾರಗಳ ಸುಧಾರಣೆಯ ಕುರಿತು ಈ ಒಂದು ಸಮ್ಮೇಳನದಲ್ಲಿ ಚರ್ಚಿಸಲಾಯಿತು. 86ನೇ ಅಖಿಲ ಭಾರತ ಪ್ರಿಸೈಡಿಂಗ್ ಆಫೀಸರ್ಸ್ ಸಮ್ಮೇಳನ ಎಲ್ಲಿ ನಡೆಯಿತು ಅಂದರೆ ಲಕ್ನೋ. ಇನ್ನು 10ನೆಯ ಪ್ರಶ್ನೆ, ದೂರಸಂಪರ್ಕ ಸಹಕಾರಕ್ಕಾಗಿ ಭಾರತವು ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ಜರ್ಮನಿಯೊಂದಿಗೆ ದೂರಸಂಪರ್ಕ ಸಹಕಾರಕ್ಕಾಗಿ ಭಾರತವು ಒಪ್ಪಂದಕ್ಕೆ ಸಹಿ ಹಾಕಿದೆ. ವಿವರಣೆ: 5G ಮತ್ತು 6G ತಂತ್ರಜ್ಞಾನ ಅಭಿವೃದ್ಧಿ ಹಾಗೂ ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರಕ್ಕಾಗಿ ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿರೋದು. ಓಕೆ, ಭಾರತ ಮತ್ತು ಜರ್ಮನಿಯ ನಡುವೆ ಈ ಒಂದು ಒಪ್ಪಂದ ಆಗಿದೆ. ಇನ್ನು 11ನೆಯ ಪ್ರಶ್ನೆ, ಭಾರತ್ ಫ್ಯೂಚರ್ ಸಿಟಿ ನೆಟ್ ಝೀರೋ ನಗರ ಎಲ್ಲಿ ಸ್ಥಾಪನೆಯಾಗಲಿದೆ ಅಂತ ಅಂದರೆ ತೆಲಂಗಾಣದ ಹೈದರಾಬಾದ್ ಹತ್ತಿರ ಭಾರತ ಫ್ಯೂಚರ್ ಸಿಟಿ ಅಥವಾ ನೆಟ್ ಝೀರೋ ನಗರ ಸ್ಥಾಪನೆಯಾಗಲಿದೆ. ಇದು ಸಂಪೂರ್ಣವಾಗಿ ಮಾಲಿನ್ಯರಹಿತ ಹಾಗೂ ಕಾರ್ಬನ್ ಹೊರಸೂಸುವಿಕೆ ಇಲ್ಲದೆ ಮಾದರಿ ನಗರವಾಗಲಿದ್ದು ಸುಸ್ಥಿರ ನಗರಾಭಿವೃದ್ಧಿಗೆ ಉದಾಹರಣೆಯಾಗಲಿದೆ. ಇನ್ನು 12ನೆಯ ಪ್ರಶ್ನೆ, ರಸ್ತೆ ಮತ್ತು ರೈಲು ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ NHAI ಯಾರೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಅಂದರೆ ಕೊಂಕಣ ರೈಲು ಕಾರ್ಪೊರೇಷನ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಪರ್ವತ ಪ್ರದೇಶಗಳಲ್ಲಿ ಸುರಂಗ ಮತ್ತು ಸೇತುವೆ ನಿರ್ಮಾಣದಲ್ಲಿ ಕೊಂಕಣ ರೈಲ್ವೆಯ ಪರಿಣಿತಿಯನ್ನು ಬಳಸಿಕೊಳ್ಳಲು ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿರೋದು. ಓಕೆ, ರಸ್ತೆ ಮತ್ತು ರೈಲು ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿ NHAI ಕೊಂಕಣ ರೈಲ್ವೆ ಕಾರ್ಪೊರೇಷನ್ನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇನ್ನು ನೆಕ್ಸ್ಟು 13ನೆಯ ಪ್ರಶ್ನೆ. ಸೊ ಇಲ್ಲಿ GK ಮತ್ತು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಸೈಕಾಲಜಿ ಆದರೆ ತುಂಬ ಡೀಪಾಗಿ ಓದ್ಕೊಳ್ಬೇಕಾಗತ್ತೆ. ಮೆಂಟಲ್ ಎಬಿಲಿಟಿ ಅಥವಾ ಕನ್ನಡ ಗ್ರಾಮರ್ ಆಗಲಿ ಅದರದ್ದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ನಾವು ಪೂರ್ತಿ ಡೀಟೇಲಾಗಿ ಡೆಪ್ತಾಗಿ ಓದ್ಕೊಳ್ಬೇಕು. ಆದರೆ ಈ ಕರೆಂಟ್ ಅಫೇರ್ಸು ಸೊ ಯಾರು ಏನು ಯಾಕೆ ಇಂಥ ಮೇನ್ ಆಗಿರುವಂತಹ ಅಂಶಗಳನ್ನು ತಿಳ್ಕೊಂಡ್ರೆ ಸಾಕಾಗತ್ತೆ ಟೀಚರ್ಸ್ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟಂತೆ. ಓಕೆ, ಸೊ ತುಂಬ ಡೆಪ್ತಾಗಿ ಇಲ್ಲಿ ನಮಗೆ ಕ್ವಶನ್ ಇದುವರೆಗೂ ಕೇಳಿಲ್ಲ. ಸೊ ಅದರ ಆಧಾರದ ಮೇಲೆ ಹೇಳ್ತಿದ್ದೀನಿ. ನೀವು ಸಾಮಾನ್ಯ ಅಧ್ಯಯನ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಏನು ಅಂಶಗಳನ್ನು ತಿಳ್ಕೊಳ್ಬೇಕಲ್ಲ, ಈಗ ಯಾವುದಾದ್ರೂ ಒಂದು ಸಮ್ಮೇಳನಗಳಾಗಿರಲಿ ಅಥವಾ ಸ್ಪೋರ್ಟ್ಸ್ ಆಗಿರಲಿ ಯಾರು ಗೆದ್ದರು ಅಥವಾ ಎಲ್ಲಿ ನಡೆದಿತ್ತು ಅನ್ನೋದ್ರ ಕುರಿತಾಗಿ ಪ್ರಶ್ನೆ ಆಗ್ತಾ ಇರುತ್ತೆ, ಅಥವಾ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು, ಈ ರೀತಿ ನಿಮಗೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಓಕೆ, ಸೊ ಅಂಥದ್ದನ್ನು ನೀವು ನೋಡಿಕೊಂಡ್ರೆ ಸಾಕಾಗತ್ತೆ, ಪೂರ್ತಿ ಡೆಪ್ತಾಗಿ ಓದುವಂತಹ ಅವಶ್ಯಕತೆ ಇಲ್ಲ. ಇದಿಷ್ಟನ್ನು ಹೇಳ್ತಾ ಈಗ 13ನೆಯ ಪ್ರಶ್ನೆಯನ್ನು ನೋಡೋಣ. CVC ನೂತನ ವಿಜಿಲೆನ್ಸ್ ಕಮಿಷನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಅಂದರೆ ಪ್ರವೀಣ್ ವಶಿಷ್ಠ ಅವರು. ಇವರು ಹಿರಿಯ IPS ಅಧಿಕಾರಿಯಾಗಿದ್ದು ಕೇಂದ್ರ ಜಾಗೃತ ಆಯೋಗದಲ್ಲಿ ಭ್ರಷ್ಟಾಚಾರ ತಡೆಗಟ್ಟುವ ಪ್ರಮುಖ ಹುದ್ದೆಗೆ ನೇಮಕಗೊಂಡಿದ್ದಾರೆ. ಇನ್ನು 14ನೆಯ ಪ್ರಶ್ನೆ, 2026ರ ಕ್ರಿಶ್ಚಿಯನ್ ಕಿರುಕುಳದ ವರ್ಲ್ಡ್ ವಾಚ್ ಲಿಸ್ಟ್ನಲ್ಲಿ ಭಾರತದ ಸ್ಥಾನವೇನು ಅಂತ ಅಂದರೆ ಇಲ್ಲಿ ಸರಿಯಾದ ಉತ್ತರ 12ನೆಯ ಸ್ಥಾನ. ಓಪನ್ ಡೋರ್ಸ್ ಸಂಸ್ಥೆ ನೀಡುವ ಈ ಒಂದು ವರದಿಯ ಪ್ರಕಾರ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯದ ಸ್ಥಿತಿಗತಿಯನ್ನು ಇದು ಸೂಚಿಸುತ್ತೆ. ನೆಕ್ಸ್ಟು 15ನೆಯ ಪ್ರಶ್ನೆ, PM ವಿಶ್ವಕರ್ಮ ಹಾತ್ 2026 ಎಲ್ಲಿ ಆಯೋಜಿಸಲಾಗಿತ್ತು ಅಂದರೆ ನವದೆಹಲಿಯಲ್ಲಿ ಈ ಒಂದು PM ವಿಶ್ವಕರ್ಮ ಹಾತ್ 2026 ಆಯೋಜಿಸಲಾಗಿತ್ತು. ಸೊ ಇದರ ಒಂದು ಉದ್ದೇಶ ಏನು ಅಂತ ಅಂದರೆ PM ವಿಶ್ವಕರ್ಮ ಯೋಜನೆಯಡಿ ಕುಶಲಕರ್ಮಿಗಳು ಮತ್ತು ಶಿಲ್ಪಿಗಳ ಉತ್ಪನ್ನಗಳಿಗೆ ನೇರ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಇದನ್ನು ಆಯೋಜಿಸಲಾಗಿತ್ತು. ಇಲ್ಲಿ ಮಧ್ಯವರ್ತಿಗಳ ಒಂದು ಹಸ್ತಕ್ಷೇಪ ಇಲ್ಲದೇನೆ ನೇರವಾಗಿ ಶಿಲ್ಪಿಗಳು ಅಥವಾ ಕುಶಲಕರ್ಮಿಗಳೇ ಆ ಒಂದು ಉತ್ಪನ್ನಗಳನ್ನು ತಾವು ತಯಾರಿಸಿದ ಉತ್ಪನ್ನಗಳನ್ನು ನೇರ ಮಾರುಕಟ್ಟೆಗೆ ಒದಗಿಸುವಂಥ ಉದ್ದೇಶದಿಂದ PM ವಿಶ್ವಕರ್ಮ ಹಾತ್ 2026 ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು. ಇನ್ನು 16ನೆಯ ಪ್ರಶ್ನೆ, ಜನವರಿ 22ರಂದು ಸೇನಾ ವಾಹನ ಅಪಘಾತದಲ್ಲಿ 10 ಯೋಧರು ಹುತಾತ್ಮರಾದ ಘಟನೆ ಎಲ್ಲಿ ನಡೆಯಿತು ಅಂದರೆ ದೋಡಾ ಜಿಲ್ಲೆ, ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆಯಿತು. ಹವಾಮಾನ ವೈಪರೀತ್ಯ ಮತ್ತು ಕಡಿದಾದ ರಸ್ತೆಯಿಂದಾಗಿ ಸೇನಾ ವಾಹನ ಕಣಿವೆಗೆ ಬಿದ್ದು ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗುತ್ತೆ. ಇನ್ನು 17ನೇ ಪ್ರಶ್ನೆ, ಸುರಕ್ಷತಾ ಕಾರಣಗಳಿಗಾಗಿ ಭಾರತವು ಯಾವ ದೇಶದಿಂದ ತನ್ನ ಅಧಿಕಾರಿಗಳ ಕುಟುಂಬವನ್ನು
ಕುಟುಂಬಗಳನ್ನು ಹಿಂಪಡೆಯಿತು ಅಂದರೆ ಬಾಂಗ್ಲಾದೇಶದಿಂದ. ಬಾಂಗ್ಲಾದೇಶದಲ್ಲಿನ ರಾಜಕೀಯ ಅಸ್ಥಿರತೆ ಮತ್ತು ಭಾರತ ವಿರೋಧಿ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ರಾಜತಾಂತ್ರಿಕ ಸಿಬ್ಬಂದಿಯ ಕುಟುಂಬಗಳ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ. ನೆಕ್ಸ್ಟು 18ನೆಯ ಪ್ರಶ್ನೆ, 2026ರ T20 ವಿಶ್ವಕಪ್ಗಾಗಿ ಭಾರತಕ್ಕೆ ಪ್ರಯಾಣಿಸಲು ನಿರಾಕರಿಸಿದ ತಂಡ ಯಾವುದು ಅಂತ ಅಂದರೆ ಬಾಂಗ್ಲಾದೇಶ್ ಕ್ರಿಕೆಟ್ ತಂಡ. ಉಭಯ ದೇಶಗಳ ನಡುವಿನ ರಾಜಕೀಯ ಸಂಬಂಧಗಳು ಹದಗೆಟ್ಟಿರುವ ಕಾರಣ ಸುರಕ್ಷತಾ ಕಾರಣಗಳನ್ನು ಮುಂದಿಟ್ಟುಕೊಂಡು ಅವರು ಭಾರತ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಓಕೆ, 2026ರ T20 ವಿಶ್ವಕಪ್ಗಾಗಿ ಭಾರತಕ್ಕೆ ಪ್ರಯಾಣವನ್ನು ನಿರಾಕರಿಸಿದ ತಂಡ ಯಾವುದು ಅಂದರೆ ಬಾಂಗ್ಲಾದೇಶದ ಕ್ರಿಕೆಟ್ ತಂಡ. ಇನ್ನು 19ನೆಯ ಪ್ರಶ್ನೆ, ನಟ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ TVK ಪಕ್ಷದ ಚಿಹ್ನೆ ಯಾವುದು ಅಂದರೆ ವಿಷಲ್, ಸಿಳ್ಳೆ. ಓಕೆ, 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗಾಗಿ ಚುನಾವಣಾ ಆಯೋಗವು ಜನಸಾಮಾನ್ಯರಿಗೆ ಹತ್ತಿರವಾಗುವ ಸಿಳ್ಳೆ ಗುರುತನ್ನು ವಿಜಯ್ ಅವರ ಪಕ್ಷಕ್ಕೆ ನೀಡಿದೆ. ಹಾಗಾದರೆ ಕಮಲ್ ಹಾಸನ್ ಅವರ ಮಕ್ಕಳ ನಿಧಿಯ ಮಯ್ಯಂ ಅಂದರೆ MNM ಪಕ್ಷದ ಚಿಹ್ನೆ ಯಾವುದು ಅಂದರೆ ಬ್ಯಾಟ್ರಿ ಚಾರ್ಜ್. ಕತ್ತಲೆಯನ್ನು ಹೋಗಲಾಡಿಸುವ ಮತ್ತು ಬೆಳಕು ನೀಡುವ ಸಂಕೇತವಾಗಿ ಕಮಲ್ ಹಾಸನ್ ಅವರ ಪಕ್ಷ ಈ ಚಿಹ್ನೆಯನ್ನು ಬಳಸುತ್ತಿದೆ. ನೆಕ್ಸ್ಟು 21ನೆಯ ಪ್ರಶ್ನೆ, 2026ರ ಟೈಲರ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತಂದರೆ ಟೋಬಿ ಕಿಯರ್ಸ್. ಟೋಬಿ ಕಿಯರ್ಸ್ ಅವರು 2026ರ ಟೈಲರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇವರು ಶಿಲೀಂಧ್ರಗಳ ಜಾಲ ಮತ್ತು ಪರಿಸರ ಸಮತೋಲನ ಕುರಿತ ಸಂಶೋಧನೆಗಾಗಿ ಪರಿಸರದ ನೊಬೆಲ್ ಎಂದು ಕರೆಯಲ್ಪಡುವ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಓಕೆ, ಈ ಪ್ರಶ್ನೆಯನ್ನು ನಿಮಗೆ ಈ ರೀತಿ ಕೂಡ ಕೇಳ್ಬೋದು, ಪರಿಸರದ ನೊಬೆಲ್ ಅಂದು ಯಾವ ಪ್ರಶಸ್ತಿಯನ್ನು ಕರೀತಾರೆ ಅಂತ ಅಂದರೆ ಟೈಲರ್ ಪ್ರಶಸ್ತಿ. ಓಕೆ, ಸೊ ನೆಕ್ಸ್ಟು 22ನೆಯ ಪ್ರಶ್ನೆ, ಗಾಜಾ ಶಾಂತಿ ಮಂಡಳಿಯನ್ನು ಯಾವ ವಿಶ್ವ ವೇದಿಕೆಯಲ್ಲಿ ಪ್ರಾರಂಭಿಸಲಾಯಿತು ಅಂದರೆ ವಿಶ್ವ ಆರ್ಥಿಕ ವೇದಿಕೆ, ದಾವೋಸ್ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಗಾಜಾ ಮಂಡಳಿಯನ್ನು ಪ್ರಾರಂಭಿಸಲಾಯಿತು. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಜಾಗತಿಕ ಶಾಂತಿ ಸ್ಥಾಪನೆಯ ಭಾಗವಾಗಿ ಈ ಒಂದು ಮಂಡಳಿ ರಚನೆಯಾಗಿದೆ. ಇನ್ನು 23ನೆಯ ಪ್ರಶ್ನೆ, ಸಾಹಿತಿ ಎಡ್ಗರ್ ಅಲನ್ ಪೋ ಅವರ ಜನ್ಮದಿನವನ್ನು ಯಾವಾಗ ಆಚರಿಸಲಾಗುತ್ತೆ ಅಂತ ಅಂದರೆ ಜನವರಿ 19. ಇವರು ಅಮೆರಿಕದ ಪ್ರಸಿದ್ಧ ಕವಿ ಅಷ್ಟೇ ಅಲ್ಲ, ಇವರು ಪ್ರಮುಖ ಸಣ್ಣ ಕಥೆಗಾರರು ಹೌದು. ರಹಸ್ಯ ಮತ್ತು ಭಯಾನಕ ಕಥೆಗಳಿಗೆ ಇವರು ಹೆಸರುವಾಸಿಯಾಗಿದ್ದಾರೆ. ಓಕೆ, ಸೊ ನೆಕ್ಸ್ಟು 24ನೆಯ ಪ್ರಶ್ನೆ, ಫೈನಾನ್ಷಿಯಲ್ ಇಯರ್ 2027. ಓಕೆ, ಸೊ ಅದನ್ನು FY27 ಅಂತ ಶಾರ್ಟಾಗಿ ಹೇಳಲಾಗುತ್ತೆ. FY27ರಲ್ಲಿ ಭಾರತೀಯ ರೈಲ್ವೆ ಎಷ್ಟು ಕಿಲೋಮೀಟರ್ಗಳ ಹಳಿ ನವೀಕರಿಸುವ ಗುರಿಯನ್ನು ಹೊಂದಿದೆ ಅಂತಂದರೆ 7,900 ಕಿಲೋಮೀಟರ್. 7,900 ಕಿಲೋಮೀಟರ್ಗಳ ಒಂದು ರೈಲ್ವೆ ಹಳಿಯನ್ನು ನವೀಕರಿಸುವ ಗುರಿಯನ್ನು ಹೊಂದಿದೆ. ರೈಲು ಸುರಕ್ಷತೆಯನ್ನು ಹೆಚ್ಚಿಸಲು ಮತ್ತು ಹಳಿ ತಪ್ಪುವ ಘಟನೆಗಳನ್ನು ತಡೆಯಲು ಹಳೆಯ ಹಳಿಗಳನ್ನು ಬದಲಾಯಿಸುವ ಗುರಿಯನ್ನು ಹೊಂದಲಾಗಿದೆ. ಇನ್ನು 25ನೆಯ ಪ್ರಶ್ನೆ, ನದಿ ಮತ್ತು ಅಳಿವೆ ಡಾಲ್ಫಿನ್ಗಳ ಎಷ್ಟನೇ ರಾಷ್ಟ್ರೀಯ ಸಮೀಕ್ಷೆ ಪ್ರಾರಂಭವಾಗಿದೆ ಅಂತ ಅಂದರೆ 2ನೆಯ ಸಮೀಕ್ಷೆ ಪ್ರಾರಂಭವಾಗಿದೆ. ವಿವರಣೆ, ಪ್ರಾಜೆಕ್ಟ್ ಡಾಲ್ಫಿನ್ ಅಡಿಯಲ್ಲಿ ಗಂಗಾ ನದಿ ಮತ್ತು ಕರಾವಳಿ ತೀರದಲ್ಲಿ ಡಾಲ್ಫಿನ್ಗಳ ಸಂಖ್ಯೆಯನ್ನು ವೈಜ್ಞಾನಿಕವಾಗಿ ಲೆಕ್ಕ ಹಾಕಲು ಈ ಸಮೀಕ್ಷೆಯನ್ನು ನಡೆಸಲಾಗುತ್ತಿದೆ. ಸೊ ಇದು ಎಷ್ಟನೇ ಸಮೀಕ್ಷೆ ಅಂತ ಪ್ರಶ್ನೆ ಆದರೆ 2ನೆಯ ಸಮೀಕ್ಷೆ. ಇನ್ನು 26ನೆಯ ಪ್ರಶ್ನೆ, ಭಾರತ ಮತ್ತು ಜಪಾನ್ ಕೋಸ್ಟ್ ಗಾರ್ಡ್ ಜಂಟಿ ಕಸರತ್ತು ಎಲ್ಲಿ ನಡೆಯಿತು ಅಂದರೆ ಮುಂಬೈನಲ್ಲಿ. ಓಕೆ, ಭಾರತ ಮತ್ತು ಜಪಾನ್ ಕೋಸ್ಟ್ ಗಾರ್ಡ್ ಜಂಟಿ ಸಮರಾಭ್ಯಾಸ ಮುಂಬೈನಲ್ಲಿ ನಡೆದಿದೆ. ಸಮುದ್ರದಲ್ಲಿನ ಕಡಲ್ಗಳ್ಳರ ಹಾವಳಿ ತಡೆ, ಶೋಧ ಮತ್ತು ರಕ್ಷಣೆ ಹಾಗೂ ಮಾಲಿನ್ಯ ನಿಯಂತ್ರಣ ಇದರ ಮುಖ್ಯ ಉದ್ದೇಶವಾಗಿತ್ತು. ಇನ್ನು 27ನೆಯ ಪ್ರಶ್ನೆ, ಭಾರತದ ಲೋಕಪಾಲ್ ಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಅಂದರೆ ಜನವರಿ 16. ಈಗ ಆಲ್ರೆಡಿ ಇದು ನಡೆದಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋಣ. ಭ್ರಷ್ಟಾಚಾರದ ವಿರುದ್ಧ ದೂರುಗಳನ್ನು ಸ್ವೀಕರಿಸುವ ಭಾರತದ ಸರ್ವೋಚ್ಚ ಸಂಸ್ಥೆಯಾದ ಲೋಕಪಾಲವು 2019ರಲ್ಲಿ ಅಧಿಕೃತವಾಗಿ ಕಾರ್ಯಾರಂಭವನ್ನು ಮಾಡಿತು. ಇನ್ನು ನೆಕ್ಸ್ಟ್ 28ನೆಯ ಪ್ರಶ್ನೆ, ಸಮ್ಮಕ್ಕ ಸಾರಕ್ ಜಾತ್ರೆ 2026ರಲ್ಲಿ ಎಲ್ಲಿ ನಡೆಯಲಿದೆ ಅಂತ ಅಂದರೆ ಮೇಡಾರಂ, ತೆಲಂಗಾಣದ ಮೇಡಾರಂನಲ್ಲಿ ನಡೆಯಲಿದೆ.
ಇದು ಕುಂಭಮೇಳದ ನಂತರ ಭಾರತದ ಅತಿ ದೊಡ್ಡ ಬುಡಕಟ್ಟು ಜಾತ್ರೆಯಾಗಿದೆ. ತಾಯಿ ಮತ್ತು ಮಗಳ ತ್ಯಾಗವನ್ನು ಸ್ಮರಿಸಲು ಇದನ್ನು ಆಚರಿಸಲಾಗುತ್ತದೆ. ಇನ್ನು 29ನೆಯ ಪ್ರಶ್ನೆ, ಕೋಮು ಗಲಭೆಯಿಂದಾಗಿ ಇಂಟರ್ನೆಟ್ ಸ್ಥಗಿತಗೊಳಿಸಿದ ಅಸ್ಸಾಂನ ಜಿಲ್ಲೆ ಯಾವುದು ಅಂತ ಅಂದರೆ ಕೋಕ್ರಜಾರ್. ಓಕೆ, ಕೋಕ್ರಜಾರ್ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ ಕೋಮು ಗಲಭೆಯಿಂದಾಗಿ ಇಂಟರ್ನೆಟ್ಟನ್ನು ಸ್ಥಗಿತಗೊಳಿಸಲಾಗಿದೆ. ಓಕೆ, ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳು ಹರಡುವುದನ್ನು ತಡೆಯಲು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇದು ಯಾವ ಒಂದು ರಾಜ್ಯದಲ್ಲಿದೆ ಅಂತಲೂ ಪ್ರಶ್ನೆ ಆಗ್ಬೋದು. ಅಸ್ಸಾಂನಲ್ಲಿದೆ. ಅಸ್ಸಾಂನ ಕೋಕ್ರಜಾರ್ ಅನ್ನುವಂತಹ ಜಿಲ್ಲೆ. ನೆಕ್ಸ್ಟ್ 30ನೆಯ ಪ್ರಶ್ನೆ, ಭಾರತವು ಯಾವಾಗ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ? ಅಂದರೆ 2027ರ ಸುಮಾರಿಗೆ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಲಿದೆ. ಹಾಗಾದರೆ ಇವಾಗ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಅಂದರೆ ಪ್ರಸ್ತುತ 5ನೇ ಸ್ಥಾನದಲ್ಲಿರುವ ಭಾರತವು GDP ಬೆಳವಣಿಗೆಯ ಆಧಾರದ ಮೇಲೆ ಜರ್ಮನಿ ಮತ್ತು ಜಪಾನ್ ಅನ್ನು ಹಿಂದಿಕ್ಕುವ ಗುರಿಯನ್ನು ಹೊಂದಿದೆ. ಓಕೆ, ಸೊ ಇದಿಷ್ಟು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖ 30 ಪ್ರಶ್ನೋತ್ತರಗಳಾಗಿತ್ತು. ಈಗ ನೆಕ್ಸ್ಟ್ ನಾವು ಕ್ರೀಡಾ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಿಮಗಿಲ್ಲಿ ಕ್ರೀಡಾ ಸುದ್ದಿಗಳು ಬಹಳಷ್ಟು ಪ್ರಶ್ನೆಗಳು ಯಾವುದ್ರ ಮೇಲಾಗುತ್ತೆ ಅಂತ ಅಂದರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್. ಸೊ ಈಗ ಪ್ರಚಲಿತದಲ್ಲಿರುವಂಥದ್ದು. ಸೊ ಹಾಗಾಗಿ ಅದರ ಕುರಿತಾಗಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ KIWG ಅಂತ ಬಳಸಿದರೆ ನೀವು ಅದನ್ನು ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅಂತ ಅರ್ಥೈಸ್ಕೊಳ್ಬೇಕಾಗತ್ತೆ. ಸೊ ಈಗ 31ನೆಯ ಪ್ರಶ್ನೆ, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026ರ ಪುರುಷರ 500 ಮೀಟರ್ ಐಸ್ ಸ್ಕೇಟಿಂಗ್ ವಿಜೇತರು ಯಾರು ಅಂತ ಅಂದರೆ ಅವಿಕ್ಷಿತ್ ವಿಜಯ್ ವಿಶ್ವನಾಥ್. ತಮಿಳುನಾಡಿನ ಈ ಕ್ರೀಡಾಪಟು ಚಳಿಗಾಲದ ಕ್ರೀಡೆಗಳಲ್ಲಿ ದಕ್ಷಿಣ ಭಾರತದ ಸಾಧನೆಯನ್ನು ಎತ್ತಿ ತೋರಿಸಿದ್ದಾರೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026ರ ಮಹಿಳೆಯರ 500 ಮೀಟರ್ ಐಸ್ ಸ್ಕೇಟಿಂಗ್ ವಿಜೇತರು ಯಾರು ಅಂತ ಅಂದರೆ ಉದ್ರೇಕಾ ಸಿಂಗ್. ಇವರು ಯಾವ ರಾಜ್ಯದವರು ಅಂದರೆ ಮಧ್ಯಪ್ರದೇಶ. ಇವರು ಮಧ್ಯಪ್ರದೇಶದ ಉದಯೋನ್ಮುಖ ಐಸ್ ಸ್ಕೇಟಿಂಗ್ ತಾರೆಯಾಗಿದ್ದು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ನೆಕ್ಸ್ಟ್ 33ನೇ ಪ್ರಶ್ನೆ, KIWG ಅಂದರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026ರಲ್ಲಿ ಕರ್ನಾಟಕದಿಂದ ಕಂಚು ಗೆದ್ದವರು ಯಾರು ಅಂದರೆ ಹರ್ಷಿತ್ ಬಿಟಿ. ಓಕೆ, ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ವಿಂಟರ್ ಗೇಮ್ಸ್ ಸೌಲಭ್ಯಗಳು ಕಡಿಮೆ ಇದ್ದರೂ ಹರ್ಷಿತ್ ಅವರು ರಾಷ್ಟ್ರಮಟ್ಟದಲ್ಲಿ ಪದಕ ಗೆದ್ದಿರುವುದು ವಿಶೇಷ. ಇನ್ನು 34ನೇ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ 2026 ರ ಡಬಲ್ಸ್ನಲ್ಲಿ ಪ್ರೀ ಕ್ವಾರ್ಟರ್ ತಲುಪಿದ ಭಾರತೀಯ ಯಾರು ಅಂತ ಅಂದರೆ ಯುಕಿ ಬಾಂಬ್ರಿ. ಓಕೆ, ಇವರು ಭಾರತದ ಅನುಭವಿ ಟೆನ್ನಿಸ್ ಆಟಗಾರರಾಗಿದ್ದು ಡಬಲ್ಸ್ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಇನ್ನು 35ನೆಯ ಪ್ರಶ್ನೆ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 2ನೇ T20 ಪಂದ್ಯ ಎಲ್ಲಿ ನಡೆಯಿತು ಅಂತ ಅಂದರೆ ರಾಯ್ಪುರ್. ಓಕೆ, ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 2ನೇ T20 ಪಂದ್ಯ ರಾಯ್ಪುರ್ನಲ್ಲಿ ನಡೆಯಿತು. ಛತ್ತೀಸ್ಗಢದ ರಾಯ್ಪುರದಲ್ಲಿರುವಂತಹ ಶಹೀದ್ ವೀರ್ ನಾರಾಯಣ್ ಸಿಂಗ್ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯಿತು. ಇನ್ನು 36ನೇ ಪ್ರಶ್ನೆ, ಅಂಡರ್ 19 ವಿಶ್ವಕಪ್ 2026ರಲ್ಲಿ ಜನವರಿ 24ರಂದು ಭಾರತ ಯಾರನ್ನು ಎದುರಿಸಿತು ಅಂದರೆ ನ್ಯೂಜಿಲೆಂಡ್. ಓಕೆ, ನ್ಯೂಜಿಲೆಂಡ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. 2026ರ ಅಂಡರ್ 19 ವಿಶ್ವಕಪ್ನ ಲೀಗ್ ಹಂತದ ನಿರ್ಣಾಯಕ ಪಂದ್ಯ ಇದಾಗಿತ್ತು. ನೆಕ್ಸ್ಟ್ 37ನೇ ಪ್ರಶ್ನೆ, KIWG 2026ರ ಐಸ್ ಹಾಕಿಯಲ್ಲಿ ಚಂಡೀಗಢವನ್ನು ಸೋಲಿಸಿದ ತಂಡ ಯಾವುದು ಅಂದರೆ ಆರ್ಮಿ ತಂಡ. ಭಾರತೀಯ ಸೇನೆಯು ಲಡಾಖ್ನಲ್ಲಿ ನಿರಂತರ ತರಬೇತಿ ಪಡೆಯುವುದರಿಂದ ಐಸ್ ಹಾಕಿ ಕ್ರೀಡೆಯಲ್ಲಿ ಅವರು ಅತ್ಯಂತ ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದ್ದಾರೆ. ಇನ್ನು 38ನೆಯ ಪ್ರಶ್ನೆ, KIWG 2026ರ 6ನೇ ಆವೃತ್ತಿ ಎಲ್ಲಿ ಪ್ರಾರಂಭವಾಯಿತು ಅಂತಂದರೆ ಲಡಾಖ್ನ ಲೇಹ್ ಎಂಬಲ್ಲಿ ಪ್ರಾರಂಭವಾಯಿತು. ಲೇಹ್ನಲ್ಲಿ ನೈಸರ್ಗಿಕವಾಗಿ ಮಂಜುಗಡ್ಡೆ ಲಭ್ಯವಿರುವುದರಿಂದ ವಿಂಟರ್ ಗೇಮ್ಸ್ ನಡೆಸಲು ಇದು ಸೂಕ್ತವಾದಂತಹ ಸ್ಥಳವಾಗಿದೆ. ಇನ್ನು 39ನೆಯ ಪ್ರಶ್ನೆ, KIWG
2026 ಉದ್ಘಾಟನೆ ನೆರವೇರಿಸಿದವರು ಯಾರು? ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂತಹ ಕವೀಂದ್ರ ಗುಪ್ತಾ ಅವರು ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದರು. ಇವರು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರದೇಶದ ಆಡಳಿತಾತ್ಮಕ ಮುಖ್ಯಸ್ಥರಾಗಿದ್ದು ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದವರಾಗಿರ್ತಾರೆ. ಇನ್ನು 40ನೆಯ ಪ್ರಶ್ನೆ, KIWG 2026 ಮೊದಲ ಹಂತದಲ್ಲಿ ನಡೆದ ಕ್ರೀಡೆಗಳು ಯಾವುವು ಅಂದರೆ ಐಸ್ ಹಾಕಿ ಮತ್ತು ಐಸ್ ಸ್ಕೇಟಿಂಗ್. ಓಕೆ, ಸೊ ಈ ಕ್ರೀಡಾಕೂಟವನ್ನು 2 ಹಂತಗಳಲ್ಲಿ ನಡೆಸಲಾಗುತ್ತಿದ್ದು ಮೊದಲ ಹಂತದಲ್ಲಿ ಲೇಹನ ಈ 2 ಕ್ರೀಡೆಗಳು ನಡೆದವು ಅಂತ ಹೇಳ್ಬೋದು. ಓಕೆ, ಐಸ್ ಹಾಕಿ ಮತ್ತು ಐಸ್ ಸ್ಕೇಟಿಂಗ್ ಕ್ರೀಡೆಗಳು ಈ ಒಂದು ಕ್ರೀಡಾಕೂಟದ ವಿಶೇಷತೆ ಅಂತಲೇ ಹೇಳ್ಬೋದು. 2 ಹಂತಗಳಲ್ಲಿ ಇದನ್ನು ನಡೆಸಲಾಗುತ್ತಿದ್ದು ಮೊದಲ ಹಂತದಲ್ಲಿ ಲೇಹನಲ್ಲಿ ಈ ಒಂದು ಕ್ರೀಡೆಗಳು ನಡೆಯಲಿದೆ. ಈಗ ಆಲ್ರೆಡಿ ನಡೆದಿದೆ. ಆ ಪ್ರಶ್ನೆ ನಿಮಗೆ ನೆಕ್ಸ್ಟ್ ಕರೆಂಟ್ ಅಫೇರ್ಸಲ್ಲಿ ಕೇಳ್ಬೋದು. ಸೊ ನೆಕ್ಸ್ಟ್ 41ನೆಯ ಪ್ರಶ್ನೆ, KIWG ಐಸ್ ಹಾಕಿ ಪಂದ್ಯಗಳು ಯಾವ ಕ್ರೀಡಾಂಗಣದಲ್ಲಿ ನಡೆದವು ಅಂತ ಅಂದರೆ NDS ಕ್ರೀಡಾಂಗಣ ಲೇಹ್. ಇದು ಭಾರತದ ಅತ್ಯಂತ ಎತ್ತರದ ಪ್ರದೇಶದಲ್ಲಿರುವ ಕ್ರೀಡಾಂಗಣಗಳಲ್ಲಿ ಒಂದಾಗಿದೆ. ಓಕೆ, ಇಲ್ಲಿ ನ್ಯಾಚುರಲ್ ಐಸ್ ಸಿಗೋದ್ರಿಂದ ಈ ಸ್ಪೋರ್ಟ್ಸನ್ನು, ಈ ವಿಂಟರ್ ಗೇಮ್ಸನ್ನು ಲಡಾಖ್ನ ಲೇಹ್ನಲ್ಲಿ ನಡೆಸಲಾಗಿದೆ. ಇನ್ನು ಅಂಡರ್-19 ವಿಶ್ವಕಪ್ನ ಭಾರತ ಮತ್ತು ನ್ಯೂಜಿಲ್ಯಾಂಡ್ ಪಂದ್ಯ ಎಲ್ಲಿ ನಡೆಯಿತು ಅಂತ ಅಂದರೆ ಬುಲ್ವಾಯೋ, ಜಿಂಬಾಬ್ವೆಯ ಬುಲ್ವಾಯೋ ಅನ್ನುವಂತಹ ಒಂದು ಸ್ಥಳದಲ್ಲಿ ಅಂಡರ್-19 ವಿಶ್ವಕಪ್ನ ಭಾರತ ಮತ್ತು ನ್ಯೂಜಿಲ್ಯಾಂಡ್ ಪಂದ್ಯ ನಡೆಯಿತು. 2026 ಅಂಡರ್-19 ವಿಶ್ವಕಪ್ಗೆ ಜಿಂಬಾಬ್ವೆ ಮತ್ತು ನಮೀಬಿಯಾ ಜಂಟಿ ಆತಿಥ್ಯ ವಹಿಸಿವೆ. ಇನ್ನು 43ನೆಯ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ 2026ರಲ್ಲಿ ಸ್ಟಾನ್ ವಾವ್ರಿಂಕಾ ಅವರನ್ನು ಸೋಲಿಸಿದವರು ಯಾರು ಅಂತ ಅಂದರೆ ಟೇಲರ್ ಫ್ರಿಟ್ಜ್. ಅಮೆರಿಕಾದ ಅಗ್ರ ಶ್ರೇಯಾಂಕದ ಟೆನ್ನಿಸ್ ಆಟಗಾರ ಟೇಲರ್ ಫ್ರಿಟ್ಜ್ ಅವರು ಅನುಭವಿ ಆಟಗಾರ ವಾವ್ರಿಂಕಾ ಅವರನ್ನು ಮಣಿಸಿದರು. ಇನ್ನು 44ನೆಯ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ 2026 ಪ್ರಮುಖ ಪಂದ್ಯಗಳು ಯಾವ ಅರೇನಾದಲ್ಲಿ ನಡೆದವು ಅಂತ ಅಂದರೆ ರಾಡ್ ಲೇವರ್ ಅರೇನಾ, ಮೆಲ್ಬೋರ್ನ್ನಲ್ಲಿರುವಂತಹ ರಾಡ್ ಲೇವರ್ ಅರೇನಾ ಆಸ್ಟ್ರೇಲಿಯನ್ ಓಪನ್ ಟೂರ್ನಿಯ ಪ್ರಮುಖ ಕ್ರೀಡಾಂಗಣವಾಗಿದೆ. 45ನೆಯ ಪ್ರಶ್ನೆ, ಪುರುಷರ ಹಾಕಿ ವಿಶ್ವಕಪ್ 2026 ಅರ್ಹತಾ ಪಂದ್ಯಗಳನ್ನು ಭಾರತದ ಯಾವ ನಗರ ಆಯೋಜಿಸಲಿದೆ ಅಂತ ಅಂದರೆ ಹೈದರಾಬಾದ್. 2026 ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯದ ತಂಡಗಳು ಈ ಟೂರ್ನಿಯಲ್ಲಿ ಆಡಿ ಅರ್ಹತೆಯನ್ನು ಪಡೆಯಬೇಕಾಗುತ್ತದೆ. ಓಕೆ, ಸೊ ನೆಕ್ಸ್ಟ್ 46ನೆಯ ಪ್ರಶ್ನೆ, 2026 FIH ಅಂದರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಹಾಕಿ ವಿಶ್ವಕಪ್ ಎಲ್ಲಿ ನಡೆಯಲಿದೆ ಅಂತಂದರೆ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್. ಹಾಕಿ ಕ್ರೀಡೆಯಲ್ಲಿ ಯುರೋಪಿಯನ್ ಬಲಿಷ್ಠ ರಾಷ್ಟ್ರಗಳಾದ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ಸ್ ಈ ಬಾರಿ ಜಂಟಿ ಆತಿಥ್ಯವನ್ನು ವಹಿಸಿದೆ ಅನ್ನೋದು ವಿಶೇಷತೆಯಾಗುತ್ತೆ. ಇನ್ನು KIWG ಅಂದರೆ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2026 2ನೇ ಹಂತದ ಪಂದ್ಯಗಳು ಎಲ್ಲಿ ನಡೆಯಲಿವೆ ಅಂತ ಅಂದರೆ ಗುಲ್ಮಾರ್ಗ್, ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ಈ ಒಂದು ಕ್ರೀಡೆ ನಡೆಯಲಿದೆ. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ ಹಿಮದ ಮೇಲಿನ ಸ್ಕೀಯಿಂಗ್ ಕ್ರೀಡೆಗೆ ವಿಶ್ವ ಪ್ರಸಿದ್ಧ ತಾಣವಾಗಿದೆ. ಓಕೆ, ಸೊ ಈ ಒಂದು ವಿಂಟರ್ ಗೇಮ್ಸ್ ನಡೆಯೋದಕ್ಕೆ ಸೊ ಐಸ್ ಅಥವಾ ಬರ್ಫ್ ಇದರಲ್ಲೇ ನಡೆಸುವಂತಹ ಕ್ರೀಡೆ ಆಗಿರೋದ್ರಿಂದ 2ನೇ ಹಂತದ ಪಂದ್ಯಾವಳಿ ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ನಡೆಯಲಿದೆ. ಇನ್ನು ನೆಕ್ಸ್ಟು ಆಸ್ಟ್ರೇಲಿಯನ್ ಓಪನ್ 2026 ಮಹಿಳಾ ಸಿಂಗಲ್ಸ್ ಹಾಲಿ ಚಾಂಪಿಯನ್ ಯಾರು ಅಂತ ಅಂದರೆ ಅರೀನಾ ಸಬಲೆಂಕಾ. ಬೆಲಾರಸ್ ದೇಶದ ಆಟಗಾರ್ತಿ ಸಬಲೆಂಕಾ ಅವರು ಹಾರ್ಡ್ ಕೋರ್ಟ್ ಟೆನ್ನಿಸ್ನಲ್ಲಿ ಹಾಲಿ ಚಾಂಪಿಯನ್ ಆಗಿದ್ದಾರೆ. 40ನೆಯ ಪ್ರಶ್ನೆ, ಅಂಡರ್-19 ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ ತಂಡವು ಯಾರ ವಿರುದ್ಧ ಸೆಣಸಾಡಿತು ಅಂದರೆ USA. ಕ್ರಿಕೆಟ್ನಲ್ಲಿ ಅಮೆರಿಕ ತಂಡವು ಇತ್ತೀಚೆಗೆ ಉತ್ತಮ ಪ್ರದರ್ಶನ ನೀಡುತ್ತಿದ್ದು ಈ ಪಂದ್ಯ ಕುತೂಹಲಕಾರಿಯಾಗಿತ್ತು. ಇನ್ನು ನೆಕ್ಸ್ಟ್ 50ನೆಯ ಪ್ರಶ್ನೆ, KIWG 2026ರಲ್ಲಿ ಒಟ್ಟು ಎಷ್ಟು ಪದಕಗಳನ್ನು ನೀಡಲಾಗುತ್ತದೆ ಅಂದರೆ 136 ಪದಕಗಳನ್ನು ನೀಡಲಾಗುತ್ತೆ. ಈ ಬಾರಿ ವಿಂಟರ್ ಗೇಮ್ಸ್ನಲ್ಲಿ ಹೆಚ್ಚಿನ ಸ್ಪರ್ಧೆಗಳನ್ನು ಸೇರಿಸಿರುವುದರಿಂದ ಪದಕಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಓಕೆ, ಸೊ ಇದಿಷ್ಟು 50 ಪ್ರಶ್ನೆಗಳು ನಿಮಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಒಟ್ಟು 30 ಪ್ರಶ್ನೆಗಳಿತ್ತು. ಅನಂತರ ಕ್ರೀಡೆಗೆ ಸಂಬಂಧಪಟ್ಟಂತೆ
ಒಟ್ಟು 20 ಪ್ರಶ್ನೆಗಳು. ಈಗ ಈ ಒಂದು ಸೆಷನಲ್ಲಿ ಒಟ್ಟು 50 ಪ್ರಶ್ನೆಗಳನ್ನು ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನುಳಿದಂತಹ 50 ಪ್ರಶ್ನೆಗಳು ನಿಮಗೆ ರಾಜ್ಯ ಮತ್ತು ಇತರೆ ಪ್ರಮುಖ ಸುದ್ದಿಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳಿದೆ. ಸೊ ಅದನ್ನು ಭಾಗ 2 ಅಂತ ಸೆಷನ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ವಿಡಿಯೋ ಲೆಂತ್ ಜಾಸ್ತಿ ಆದಾಗ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಹಾಗಾಗಿ ಈ ಒಂದು ತರಗತಿಯನ್ನು ಭಾಗ 1 ಮತ್ತು ಭಾಗ 2 ಅಂತ ಮಾಡಿ ಆ ತರಗತಿಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ 1ರಿಂದ 50ನೇ ಪ್ರಶ್ನೆವರೆಗಿನ ತರಗತಿಯನ್ನು ಈಗ ಭಾಗ 1 ಅಂತ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಭಾಗ 2 ರೆಕಾರ್ಡ್ ಮಾಡಿ ಅನಂತರ ನಿಮಗೆ ಅಪ್ಲೋಡ್ ಮಾಡಿ ಅದನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ, ಅದನ್ನ ನೋಡ್ಕೋಬೋದು. ಓಕೆ.